ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವಾಗ ನಾನು ತುಳಸಿ ಮಾಲೆ ಮಾಡ್ತಾ ಇದ್ದೀನಿ. ಎಂತಕ್ಕಂತಂದರೆ ದಾದ ಹರಡ್ಸೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ತುಳಸಿ ಮಾಲೆಯನ್ನು ಮಾಡಿಕೊಡ್ತಾ ಇದ್ದೀನಿ. ತುಳಸಿ ಮಾಲೆ ಎಂತಕ್ಕಂತಂದರೆ ದೇವರಿಗೆ ತುಳಸಿ ಅರ್ಚನೆ ಮಾಡಿಸೋದಿದೆಯಂತೆ. ಹಾಗಾಗಿ ದಾದ ಒಂದು ತುಳಸಿ ಮಾಲೆ ಮಾಡಿಕೊಡು ಅಂತಂದರು. ನನಗಂತೂ ತುಂಬ ಇಷ್ಟ ದೇವರಿಗೆ ಹೂವಿನ ಮಾಲೆ, ಏನಾದರೂ ಒಂದು ಮಾಲೆ ಮತ್ತು ಹಾರ ಈ ಥರದ್ದೆಲ್ಲ ಮಾಡಿಕೊಡೋದಂದರೆ ನನಗಂತೂ ತುಂಬ ಇಷ್ಟ. ನೀವು ಕೂಡ ನೋಡಿರ್ತಾರೆ ನನ್ನ ಬ್ಲಾಗರೆಲ್ಲ. ನಾನು ಜಾಸ್ತಿಗೆ ಮಾಲೆ ಈ ಥರದನ್ನೆಲ್ಲ ಮಾಡಿ ಕೊಡ್ತಾ ಇರ್ತೀನಿ ದೇವರಿಗೆ. ಹಾಗೆ ಇವತ್ತೊಂದು 5 ಫೀಟಿದು ದೇವರಿಗೆ ತುಳಸಿ ಮಾಲೆಯನ್ನು ಮಾಡಿ ಕೊಡುವ ಹೇಳಿ ಶುರು ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ತುಳಸಿ ಎಲ್ಲ ಕೊಯ್ಕ ಬಂದ್ಕೊಂಡೆ ಫಸ್ಟೇ. ಕಡೆಗೆ ಸಾಕಾಗಲಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ದಾದ ಕೊಡ್ತಾಯಿದ್ರು. ಹಾಗೆ ನಾನು ಪಟ ಅಂತೇಳಿ ಮಾಲೆಯನ್ನು ಮಾಡ್ತಾಯಿದ್ದೀನಿ. ತುಂಬ ಮೊದಲಿನ ದಿನ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ತುಳಸಿ ಮಾಲೆಯನ್ನು. ಬೆಳಿಗ್ಗೆನೇ ಕೊಯ್ದು ಬೆಳಿಗ್ಗೆನೇ ಮಾಡಬೇಕಾಯ್ತದೆ. ಹಾಗಾಗಿ ಹೊರಡೋ ಟೈಮಲ್ಲೇ ಮಾಡಿಕೊಡ್ತಾಯಿದ್ದೀನಿ. ಒಂದು 2 ರೀತಿಯಾದಂಥ ತುಳಸಿ ಕೊಯ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಏನು ಹೇಳಿ ವಿಷ್ಣು ತುಳಸಿ, ಆಮೇಲೆ ಇನ್ನೊಂದು ಕೃಷ್ಣ ತುಳಸಿ ಅಂತ ಇದೆ. ತುಳಸಿಯಲ್ಲೂ ಕೂಡ ಸುಮಾರಷ್ಟು ಬಗೆ ಉಂಟು. ವಿಷ್ಣು ತುಳಸಿ, ಆಮೇಲೆ ಕಾಳಿ ತುಳಸಿ, ಕೃಷ್ಣ ತುಳಸಿ, ರಾಮ ತುಳಸಿ, ಹೀಗೆ ಸುಮಾರಷ್ಟೆಲ್ಲ ಇದೆ. ನಮ್ಮ ಮನೆಯಲ್ಲಿ ಒಂದು 3 ರೀತಿಯಾದಂಥ ತುಳಸಿ ಉಂಟು. ನಾನಿವತ್ತು ಏನಂತಂದರೆ ಕೃಷ್ಣ ತುಳಸಿ ಮತ್ತು ವಿಷ್ಣು ತುಳಸಿ ಎರಡನ್ನು ಸೇರಿಸಿ ಮಾಲೆಯನ್ನು ಮಾಡಿಕೊಟ್ಟಾಯಿತು. ಇದೊಂದು ಹೇರ್ ಪ್ಯಾಕ್ ಟಿಪ್ಸ್. ಸ್ವಲ್ಪ ತೆಂಗಿನಕಾಯಿ ಮತ್ತು ರಾತ್ರಿ ನೆನೆಸಿಟ್ಕೊಂಡಿರುವಂಥ ಮೆಂತೆಯನ್ನು ಹಾಕಿ ಚೆನ್ನಾಗಿ ಹರ್ಕೊಳ್ತೀನಿ. ಮತ್ತು ಇದಕ್ಕೆ ನಾವು ಮೊಟ್ಟೆ ಈ ಥರದ್ದೆಲ್ಲ ಹಾಕ್ಬೋದು. ನಾನು ಇದು 2 ಎಣ್ಣೆ ಹಾಕಿದ್ದೀನಿ. ಹಾಗೆ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಮೊದಲಿನ ದಿನ ಚೆನ್ನಾಗಿ ಅಂದರೆ ಪೂರ್ತಿ ಕೂದಲೆಲ್ಲ ಈ ರೀತಿ ಎಳೆ ಆಗೋ ತನಕನೂ ಕೂಡ ಎಣ್ಣೆಯನ್ನು ಹಾಕಿಟ್ಕೊಂಡಿರಬೇಕು. ಸೊ ನೋಡಿ, ಇವಾಗ ಪೇಸ್ಟನ್ನು ಚೆನ್ನಾಗಿ ಹಚ್ಕೊಳ್ಬೇಕು. ಕೂದಲಿಗೆ ಫುಲ್ ತಾಗಬೇಕು ಎಲ್ಲ ಕಡೆ, ರೂಟ್ಸಿಂದ ತುದಿ ತನಕನೂ. ಮತ್ತು ನಾನು ಹೇರ್ಸನ್ನು ತುದಿಯಲ್ಲಿ ಕಟ್ ಮಾಡೋದಿಲ್ಲ. ಏಕೆಂತಂದರೆ ನನ್ನ ಕೂದಲಿಗೆ ಅಂದರೆ ತುದಿಯಲ್ಲೇ ನೋಡಿ ಈ ಥರ ಕವಲು ಹೊಡೆಯೋದಿರ್ತದೆ ನೋಡಿ, ಆ ಥರ ಏನೂ ಆಗೋದಿಲ್ಲ. ಮತ್ತು ನಾನು ಡೈಲಿ ಹೇರ್ ಸ್ಟೈಲನ್ನು ಮುಡಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಕ್ಲಿಪ್ ಆಗಲಿ ಮತ್ತೇನು ಒಂದು ಬ್ಯಾಂಡಿನ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ತುದಿಯನ್ನು ಕಟ್ ಮಾಡೋದಿಲ್ಲ. ಇನ್ನೇನಾದರೂ ಒಂದು ಸ್ಪೆಷಲ್ ಫಂಕ್ಷನ್ ಬಂತಂತಂದರೆ ಒಂದು ಶೇಪ್ ಕೊಡುವ ಹೇಳಿ ಹಾಗೆಯೇ ಬಿಟ್ಟಿಟ್ಟಿದ್ದೀನಿ. ಮತ್ತು ಕಟ್ ಮಾಡಿಸ್ತಾ ಇದ್ದರೆ ಕೂದಲು ಜಾಸ್ತಿ ಗ್ರೋತ್ ಕೂಡ ಆಗೋದಿಲ್ಲ ಅಂತ ನನಗನ್ನಿಸ್ತದೆ, ನನ್ನ ಕೂದಲಿನ ರೀತಿಯಲ್ಲಿ. ಹಾಗಾಗಿ ಹೀಗೆ ಮಾಡಿದ್ದೀನಿ. ಆಮೇಲೆ ಇದನ್ನು ಒಂದು 20 ನಿಮಿಷ ಇಟ್ಕೊಂಡು ಆಮೇಲೆ ಚೆನ್ನಾಗಿ ತಲೆ ಸ್ನಾನ ಮಾಡಿದರೆ ಆಯಿತು. ಇವತ್ತಿನ ಊಟಕ್ಕೆ ಏನಂತಂದರೆ ದೊಡ್ಡ ಕಡಲೆ, ಆಮೇಲೆ ಹೂಕೋಸು ಹಾಕಿ ಸುಕ್ಕ ಮತ್ತು ಸಾಂಬಾರು ಮಾಡಿದರು. ಕಾಣ್ತದೇನಾ ವಿಡಿಯೋದಾಗೆ? ಅದು ಬಿಸಿಲಿರ್ಬೇಕಾಗಿತ್ತು, ಚಲೋ ಕಾಣ್ತಿತ್ತು. ಮುಂದೆ ಹೋಗಿ ಬೇಡ, ನನ್ನ ಹೊಡೆದು ಕಾಣಿಸ್ಬಿಡು. ಎಂತದು ಮಾಡುದಿಲ್ಲ, ಹೋಗಿ ಮುಂದೆ ಹೋಗು. ಅದೇ ಎಂತಕ್ಕೆ? ಬಾಳೆ ತುಪ್ಪಗೆ ಅದು ಒಟ್ಟೆಲ್ಲ ಬರುದಿಲ್ಲ, ಬಂದ್ರೆ 1-2 ಬರ್ತದೆ ಬಾಳೆ ತುಪ್ಪ. ಅದು ಇಲ್ಲೆಲ್ಲರೂ ಕೂತದೆ, ಕೂದುಗ್ ಜಾಗ ಹರಿಸ್ತದೆ, ಕಾಲು ಬತ್ತು ಬಂದಿ ಅದ್ರಾಗ ಇಟ್ಟು ಅಪ್ಪು ಲಕ್ಷ ಗಟ್ಲೆ ಅದೇ ಹುಳ. ಇದು ಕೋಲ್ಜೇನು ಅಮ್ಮ, ಹೆಜ್ಜೆನಲ್ಲ. ಇದೆಲ್ಲ ಕೂತು ಹೀ ಕಡಿಮೆ ಇತ್ತು. ಹೀಗೆ ಅಲ್ಲೇ ಕಲ್ಲೆಲ್ಲ ಕೂತು ನೋಡು.
ಸುತ್ತ ತಿರುಗ್ತದೆ ನೋಡು. ಅದ್ಯಾವ್ದು ಟೀ ಉದ್ದುದ ಅದು ತರ್ಬೇಕಾ? ಉದ್ದು ತರ್ಬೇಕಾ? ಪಾನರು ಪಾನರು ಉದ್ದು ಪಾನ ತರ್ಬೇಕಾ? ಫ್ರೆಂಡ್ಸ್, ಸಂಜೆ ಆಯಿತು. ನಿಮಗೊಂದು ಇದು ತೋರಿಸ್ತೀನಿ ನೋಡಿ. ಸಂಜೆ ಟೈಮಲ್ಲಿ ಮಾತ್ರ ಹೀರೆಕಾಯಿನ ಹೂವಾಗ್ತದೆ. ಹೂವಲ್ಲಿದೆ ನೋಡಿ. ಇದು ಯೆಲ್ಲೋ ಕಲರ್ ಇರ್ತದೆ. ಆದರೆ ನಿಮಗೆ ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತೀನಿ ಗೊತ್ತಿಲ್ಲ. ಈ ಥರ ಯೆಲ್ಲೋ ಕಲರ್ ಹೂವಾಗಲಿಕ್ಕೆಲ್ಲ ಶುರುವಾಗಿದೆ. ಫ್ರೆಂಡ್ಸ್, ಇತ್ತೀಚೆಗೆ ನಮ್ಮನೇಲೊಂದು ಸಿಕ್ಕಾಪಟ್ಟೆ ನೊಣ ಆಗಿಬಿಟ್ಟಿತ್ತು. ನನಗಂತೂ ವಿಡಿಯೋ ಮಾಡುವಾಗೆಲ್ಲ ಎಷ್ಟು ಕಷ್ಟ ಆಯ್ತಿತ್ತು ಅಂತಂದರೆ, ನೊಣ ಹಾರಿಸೋದಕ್ಕೇ ಅಮ್ಮನ ಇಟ್ಕೊಂತಿದ್ದೆ ಆಯಿತಾ. ಏನಾದರೂ ಅಡುಗೆ ವಿಡಿಯೋ ಎಲ್ಲ ಮಾಡಬೇಕಿದ್ರೆ ಅಮ್ಮನ ಹತ್ರ ಅಮ್ಮ ಸ್ವಲ್ಪ ನೊಣ ಹಾರಿಸಿ ಹೇಳಿ ಅಮ್ಮನನ್ನು ಇಟ್ಕೊಂತಿದ್ದೆ. ಮತ್ತು ನಾವು ಮೆಡಿಕಲ್ಲಿಂದ ಔಷಧಿ ಎಲ್ಲ ತಗೊಬಂದು ಹಾಕಿದ್ರೂ ಕೂಡ ಕಡಿಮೆ ಆಗೋದಿಲ್ಲ. ಹಾಕಿದ್ರೆ ಒಂದಿನ ಕಡಿಮೆ ಆಯಿತು, ಮತ್ತು ಮಾರನೇ ದಿನದಿಂದ ಮತ್ತೆ ಹಾಗೆ ಶುರು ಆಯ್ತಿತ್ತು. ಅದಕ್ಕಾಗಿ ನಾನು ಎಲ್ಲ ಕಡೆನೂ ಸರ್ಚ್ ಮಾಡಿದ ಮೇಲೆ ನನಗೆ ಅಮೆಝಾನ್ನಲ್ಲಿ ಇದೊಂದು ಪ್ರಾಡಕ್ಟ್ ಸಿಕ್ತು ಆಯಿತಾ, ನೊಣದ್ದು. ಸೊ ನಿಮಗೇನಾದರೂ ಬೇಕೆಂದರೆ ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಕಳಿಸ್ತೀನಿ ಅದರ ಲಿಂಕನ್ನು. ಹಾಗೆ ಇದರ ನೇಮ್ ಬಂದು ಗುಡ್ ಮಾರ್ನಿಂಗ್ ಅಂತ ಇದೆ. ಆಮೇಲೆ ಆ್ಯಂಟಿ ಫ್ಲೈ ಪೌಡ್ರ್ ಅಂತ ಇದೆ ಇದರ ಹೆಸರು. ನೀವು ಇದನ್ನು ಸರ್ಚ್ ಮಾಡಿದ್ರೂ ಕೂಡ ಸಿಗ್ಬೋದು. ಸಿಕ್ಕಿಲ್ಲ ಅಂತಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ ನಿಮಗೆ. ಹಾಗೆಯೇ ಈ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ಸ್ವಲ್ಪ ಕಾಸ್ಟ್ಲಿ ಕೂಡ ಉಂಟು. ಇದರಲ್ಲಿ ಒಂದು ಬಾಕ್ಸಲ್ಲಿ ಒಂದು 5-6 ಪ್ಯಾಕೆಟ್ಸ್ ಇರ್ತದೆ. ಸಪ್ರೇಟಾಗಿ ಒಂದೊಂದು ಪ್ಯಾಕೆಟ್ ಸಿಗೋದಿಲ್ಲ. ಸೊ ನಾವು ಈ ಥರ ಒಂದು ಬಾಕ್ಸನ್ನೇ ಪರ್ಚೇಸ್ ಮಾಡ್ಕೋಬೇಕಾಯ್ತದೆ. ಹಾಗೆ ಇದಕ್ಕೆ ಒಂದು ಅಂದಾಜು ಅಂದರೆ 400 ರೂಪಾಯಿ ಮೇಲೆ ಇರ್ತದೆ. ನಾನು ತರಿಸಿದ್ದು ಸಣ್ಣ ಬಾಕ್ಸು, ಇದಕ್ಕಿಂತನೂ ಜಾಸ್ತಿದು ಕೂಡ ಉಂಟು. ಸ್ಯಾಂಪಲ್ ನೋಡುವ ಹೇಳಿ ಒಂದು 400 ರೂಪಾಯಿ ಕೊಟ್ಟು ಈ ಥರದೊಂದು ಬಾಕ್ಸನ್ನು ತರಿಸಿದ್ದೀನಿ. ಸೊ ಅದರಲ್ಲಿ ಒಂದೊಂದು ಪ್ಯಾಕೆಟನ್ನು ಹಾಕಿ 1 ಲೀಟ್ರು ಅಥವಾ ಅರ್ಧ ಲೀಟ್ರನ್ನು ಮಾಡ್ಕೊಂಡು ಎಲ್ಲ ಕಡೆನೂ ಸ್ಪ್ರೇ ಮಾಡಬೇಕಾಯ್ತದೆ. ಮತ್ತು ಪೌಡ್ರು ಹಾಕ್ಬೋದು. ಪೌಡ್ರ್ ಹಾಕೋದಕ್ಕಿಂತನೂ ಸ್ಪ್ರೇ ಮಾಡಿದ್ರೇ ಚೆನ್ನಾಗಿ ರಿಸಲ್ಟ್ ಸಿಗ್ತದೆ ಹೇಳಿ ನಾನು ನೋಡಿದ್ದು. ಹಾಗಾಗಿ ಈ ಥರ ಸ್ಪ್ರೇಯರಲ್ಲಿ ಒಂದು ಪ್ಯಾಕೆಟನ್ನು ಫುಲ್ ಹರಡಿಸಿ ನಾನು ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆನೂ ಸ್ಪ್ರೇ ಮಾಡಿದ್ದೇನೆ. ಸ್ಪ್ರೇ ಮಾಡಿದೊಂದು 5 ನಿಮಿಷದ ನಂತರ ಒಂದೇ ಒಂದು ನೊಣ ಇರೋದಿಲ್ಲ. ಅಂದರೆ ನೊಣ ಎಲ್ಲಿ ಓಡೋಗೋದಿಲ್ಲ, ಅಂದರೆ ಎಲ್ಲನೂ ಕೂಡ ಸಾಯ್ತದೆ. ಮತ್ತು ಒಂದು ವಾರ 10 ದಿನ 15 ದಿನ ನಂತರ ಕೂಡ ನೊಣಗಳು ಆಗೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನು ತರಿಸಿ. ಹಣ ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ನೊಣಗಳ ಟೆನ್ಷನ್ ಇಲ್ಲ ಇನ್ಮೇಲೆ ಅಂತ ಅನಿಸಿದೆ. ಹಾಗಾಗಿ ನೀವು ಕೂಡ ತರಿಸ್ಕೊಳ್ಬೋದು. ಮತ್ತು ಇದಕ್ಕಿಂತನೂ ಬೆಸ್ಟ್ ಪ್ರಾಡಕ್ಟ್ ನಿಮ್ಮ ಹತ್ರ ಯಾವ್ದಾದ್ರು ಇದ್ದರೆ ನನಗೂ ಕೂಡ ತಿಳಿಸಿ. ಹಾಗೆಯೇ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಹಾಗೆ ಈಗ ವಾಯ್ಸ್ ಓವರ್ ಮಾಡ್ತಾ ಇರಬೇಕಿದ್ರೆ ನಿಮಗೆ ಕೇಳಿಸಿರ್ಬೋದು ಮಳೆ ಸೌಂಡು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ನಿಮ್ಮ ಕಡೆ ಎಲ್ಲ ಮಳೆ ಎಲ್ಲ ಹೇಗಾಗ್ತಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ಎಲ್ಲ ಕಡೆಯೂ ಡೈನಿಂಗ್ ಟೇಬಲ್ ಹತ್ರ ಆಗಿರ್ಬೋದು, ಅಡುಗೆ ಮನೆಯಲ್ಲಿ ಮತ್ತು ನೆಲದಲ್ಲಿ ಎಲ್ಲ ಕಡೆಯೂ ನಾನು ಸ್ಪ್ರೇ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆದು ಅಡುಗೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಆದಮೇಲೆ ಅಡುಗೆ ಎಲ್ಲನೂ ಅಂದರೆ ಮಾಡ್ಕೊಂಡು ಬೇರೆ ಕಡೆ ಇಟ್ಕೊಂಡು ಈಗ ಎಲ್ಲ ಕಡೆಯೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕಾಯ್ತದೆ. ಮತ್ತು ಮಕ್ಕಳಿದ್ದವಾಗೆಲ್ಲ ತುಂಬ ಹುಷಾರು. ಹಾಗೆಯೇ ಪಾಯ್ಸನ್ ಇದ್ದಿರ್ತದೆ ಅದರಲ್ಲಿ. ಹಾಗಾಗಿ ಮಕ್ಕಳಿದ್ದವಾಗ ತುಂಬ ಜೋಪಾನವಾಗಿರಿ ಔಷಧಿಯನ್ನು ಸ್ಪ್ರೇ ಮಾಡುವಾಗ. ಇಷ್ಟ ಫ್ರೆಂಡ್ಸ್. ತುಂಬ ಕೆಮಿಕಲ್ಸ್ ಕೂಡ ಅದರಲ್ಲಿ ಇರ್ತದೆ. ಹಾಗಾಗಿ ನಮ್ಮದು ಕೂಡ ಸೇಫ್ಟಿ ತುಂಬ ಮುಖ್ಯ. ಇನ್ನು
ಅದು ಹೊಟ್ಟೆಗೆ ಹೋಗದೇ ಇರೋ ರೀತಿಯೆಲ್ಲ ನೋಡಿಕೊಳ್ಳಿ, ಜಾಗರೂಕರಾಗಿರಬೇಕು. ಅದೊಂದು ಔಷಧಿ ಸಿಕ್ತು, ನೊಣಗಳು ಸತ್ತೋಯ್ತದೆ ಅಂಥೇಳಿ ನಮ್ಮ ಕೇರ್ಲೆಸ್ಸಿಂದ ಬೇರೆ ಅನಾಹುತ ಆಗಬಾರ್ದು ನೋಡಿ. ಹಾಗಾಗಿ ಸೊ ಈ ಥರ ಎಲ್ಲ ಕಡೆನೂ ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟಿದ ನಂತರ, ಅರ್ಧ ಗಂಟೆ ಅಲ್ಲ, ಒಂದು 5 ನಿಮಿಷದ ನಂತರನೇ ನಮಗೆ ರಿಸಲ್ಟ್ ಗೊತ್ತಾಗ್ತದೆ. ನೊಣಗಳೆಲ್ಲ ಸಾಯೋದಕ್ಕೆ ಶುರುವಾಯ್ತದೆ. ಸೊ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ಮತ್ತು ಇದೇನು ಅಂದರೆ ಔಷಧಿ ಸ್ಮೆಲ್ಲು ಆ ಥರ ಎಲ್ಲ ಏನೂ ಇಲ್ಲ. ಕೆಮಿಕಲ್ ಇದ್ದಿರ್ಬೋದು, ಸ್ಮೆಲ್ ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ನೀವು ಕೂಡ ತರಿಸ್ಕೊಳ್ಳಿ. ಹಾಗೆ ಜೋಪಾನವಾಗಿ ಇಡಿ, ಅಂದರೆ ಮಕ್ಕಳಿಗಾಗಲಿ ಯಾರ್ದು ಕೈಗೆ ಸಿಕ್ಕಿ ಬೇರೆ ಅನಾಹುತ ಆಗೋದಕ್ಕಿಂತನೂ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಹಾಗೆಯೇ ತುಂಬ ಹುಷಾರಾಗೂ ಕೂಡ ಯೂಸ್ ಮಾಡಿಕೊಳ್ಳಿ. ಜೋರಾಗಿ ಮಳೆಯೆಲ್ಲ ನಮ್ಮೂರ ಕಡೆಗೆಲ್ಲ ಬರ್ತಾ ಇದೆ. ಹಾಗಾಗಿ ತಿನ್ನೋದಕ್ಕೆಲ್ಲ ಜಾಸ್ತಿ ಬೇಕಾಯ್ತದೆ ಬಾಯಿ, ಈ ಥರದ್ದೆಲ್ಲ ಕೇಳ್ತಾ ಇರುತ್ತೆ. ಹಾಗಾಗಿ ಒಂದು 2 ರೀತಿಯಿಂದ ಚಿಪ್ಸ್ ಮಾಡಿದೆ, ಬಾಳೆಕಾಯಿ ಮತ್ತು ಬೇರೆ ಹಲಸಿನಕಾಯಿಂದು ಚಿಪ್ಸ್ ಮಾಡಿದ್ದೀನಿ. ನಾನಂತೂ ತಿಂಗಳಲ್ಲಿ ಎಷ್ಟು ಸಾರಿ ಬಾಳೆಕಾಯಿ ಈ ಥರದ್ದೆಲ್ಲ ಚಿಪ್ಸ್ ಮಾಡ್ತೀನಿ ಅಂತ ಗೊತ್ತೇ ಇಲ್ಲ. ನಮ್ಮನೇಲಂತೂ ಫುಲ್ ಡಿಮ್ಯಾಂಡ್. ಮತ್ತು ಯಾರಾದರೂ ಬಂದವಾಗೆಲ್ಲ ನಾನು ಜಾಸ್ತಿಯಾಗಿ ಈ ಥರದ್ದನ್ನೆಲ್ಲ ಮಾಡಿ ಕಳಿಸ್ಕೊಡ್ತೀನಿ. ಮತ್ತು ಹೋಗುವಾಗ ಕೂಡ ತಗೊಂಡು ಹೋಗ್ತೀನಿ ಈ ಥರ ಚಿಪ್ಸ್ ಎಲ್ಲ ಮಾಡಿ. ಮತ್ತು ನಾನು ಮಾಡೋ ಚಿಪ್ಸ್ ಅಂತಂದರೆ ನಮ್ಮ ನೆಂಟರಿಗಾಗಿರ್ಬೋದು, ನಮ್ಮ ಮನೇಲೆಲ್ಲ ತುಂಬ ಇಷ್ಟ. ಇದೇನು ನಾನು ನನ್ನ ಬಗ್ಗೆನೇ ಹೋಳ್ಕಂತ ಇಲ್ಲ, ಇಷ್ಟಪಡ್ತಾರೆ. ಹಾಗಾಗಿ ಮಾಡ್ತಾ ಇರ್ತೀನಿ. ಮತ್ತು ಈ ಥರದೊಂದು ಮಾಡಿ ಇಟ್ಕೊಬಿಟ್ರೆ ಬೆಸ್ಟು. ಅಂಗಡಿಗಳಲ್ಲಿ ಕಲರು ಮತ್ತು ಎಸೆನ್ಸು ಮತ್ತು ಯಾವುದೋ ಎಣ್ಣೆಯಲ್ಲಿ ಗರ್ದಿರುವಂಥ ಚಿಪ್ಸ್ ತಿನ್ನೋದಕ್ಕಿಂತ ನಾವೇನೇ ಮನೆಯಲ್ಲೇ ತಯಾರು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನಂತೂ ಪದೇ ಪದೇ ಮಾಡ್ತಾ ಇರ್ತೀನಿ. ಮತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೋಳಿ ಮರಿ ಕಾಣಾಗೈತದೆ. ಕೋಳಿ ಮರಿಕಿಂತ ಚಂದ.